ಸಾಕ್ಷಿ ಅದಕ್ಕೆ. ಸರ್, ಇಲ್ಲಿವರೆಗೂ ಏನು ನಮ್ಮ ನಾಗೇಶ್ ರೆಡ್ಡಿ ಅವರು ಹೇಳಿದಾಗೆ ಏನೇನು ಆಟಗಳು ಆಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದೀವಿ. ಯಾವ ಪಾರ್ಟಿಯಿಂದ ಯಾವ ಪಾರ್ಟಿಗೆ ಬಂದಿದ್ದಾರೆ, ಯಾವ ಪಾರ್ಟಿಯಿಂದ ಯಾವ ಪಾರ್ಟಿಗೆ ಹೋಗಿದ್ದಾರೆ. ಆದ್ರೆ ನಿಷ್ಠಾವಂತ ಕಾರ್ಯಕರ್ತಗಳಿಗೆ ತೊಂದರೆ ಆಗ್ತದೆ ಇವ್ರು ಮಾಡ್ತಾ ಇರೋ ಕೆಲಸಗಳು. ಆದ್ರೆ ಅವ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಆದ್ರೆ ಅದು ಪಕ್ಷ ನೋಡ್ಕೊಳ್ಳುತ್ತೆ. ವಿಚಾರ ಏನಪ್ಪಾ ಅಂದ್ರೆ, ನಾವು ಪಾರ್ಟಿಯಲ್ಲಿ ಸದೃಢವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಶಾಸಕರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ. ಮತ್ತೆ ನಮ್ಮ ಒಂದು ಏನು ನಮ್ಮ ಶಾಸಕರು ಏನು ಈ ಜನಮೆಚ್ಚಿದ ಇಡೀ ನಮ್ಮ ರಾಜ್ಯದಲ್ಲೇ 224 ಜನ ಇದ್ದಾರೆ. ಎಲ್ಲ MLAಗಳು ಒಪ್ಕೊಂತ ಇದ್ದಾರೆ. ಆದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಕೆಲವರು ಈ ತರ ಮಾಡ್ತಾ ಇದ್ದಾರೆ ಇರ್ಲಿ. ಆದ್ರೆ ನಮ್ಮ ಏನು ಈಗ ನಮ್ಮ ಶಾಸಕರು ಅಮ್ಮ ಆಂಬುಲೆನ್ಸ್ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರಾದ್ರೂ ಈ ತರ ಏನಾದ್ರೂ ಮಾಡಿದಾರಾ? ಬಡವರಿಗೆ ಹೋಗಲಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಎಷ್ಟೋ ಜನ ಮಕ್ಕಳು, ಈಗ ನಾನು ಕೂಡ ಕಾಲೇಜಲ್ಲಿ ಓದುವ ಕಡೆ ಬಟ್ಟೆ ಇಲ್ಲದೆ ಚಪ್ಪಲಿ ಇಲ್ಲದೆ ಬಂದಿರೋನು ಇವತ್ತು ಲಾಯರ್ ಆಗಿದ್ದೀನಿ. ನಾನು ಆ ಕಷ್ಟ ಏನು ಅನ್ನೋದು ನಮಗೆ ಗೊತ್ತು. ಊಟ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ದ್ರೌಪದಮ್ಮನ ಕರಗ ಆಕರ್ಷಣೀಯವಾಗಿದ್ದು, ಈ ಕರಗವನ್ನ ಮುಖ್ಯವಾಗಿ ಮಹಿಳೆಯರು ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಈ ಅದ್ದೂರಿ ಕರಗದ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಹೆಮ್ಮೆಯ ಶಾಸಕ ಶ್ರೀ ಪ್ರದೀಪ್ ಈಶ್ವರ್ ರವರಿಗೆ ಘನ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೋರಲಾಗುತ್ತೆ. ಇನ್ನು ಶುಭ ಕೋರುವವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶಿವಾನಂದ್ ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದ MS ಸಂದೀಪ್ ಚಕ್ರವರ್ತಿ. ನಗರದ ಎಲ್ಲಾ ಜನತೆಗೆ ದ್ರೌಪದಮ್ಮನ ಕರಗದ ಹಾರ್ದಿಕ ಶುಭಾಶಯಗಳು. ಅಂತ ಸಂದರ್ಭಗಳಲ್ಲಿ ಇನ್ನೂ ಬಹಳಷ್ಟು ಜನ ಮಕ್ಕಳಿದ್ದಾರೆ. ಅಂತವರಿಗೆ ಒಂದು ದಾರಿದೀಪ ಆಗಿರೋದು ತಪ್ಪ, ಪಕ್ಷನಿಷ್ಠೆ ಆಗಿರೋದು ತಪ್ಪ. ಎಷ್ಟೋ ಜನಕ್ಕೆ ರೋಗಿಗಳಿಗೆ ಎಷ್ಟು ಕ್ಯಾನ್ಸರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಹಣ ಇಲ್ಲದೆ. ಅಂತವರಿಗೆ ಒಂದು ನೆರವಾಗಿರೋದು ನಮ್ಮ ಶಾಸಕರು ತಪ್ಪ. ಆದ್ರೆ ಸರ್, ನೀವು ಧೈರ್ಯವಾಗಿ ಮುನ್ನುಗ್ಗಿ ಸರ್. ಕಾನೂನಾತ್ಮಕವಾಗಿ ಯಾರು ಏನು ಡೋಂಟ್ ಕೇರ್, ಯಾರನ್ನು ಏನು ಇದು ಮಾಡಕೋಡ, ಪಕ್ಷನಿಷ್ಠೆ ಆಗಿ ನೀವು ಕೆಲಸ ಮಾಡಿ. ನಿಮ್ಮ ಜೊತೆ ನಾವು ಇರ್ತೇವೆ. ಇದಂತೂ ಸತ್ಯವಾದ ಮಾತು. ನಾನು 25 ವರ್ಷ ಪಾರ್ಟಿಯಲ್ಲಿ ಕಷ್ಟ ಕಟ್ಟಾಳವಾಗಿ ನಾನು ಇದ್ದೀನಿ. ಈಗ ಗೊತ್ತು ನಮ್ಗೆ ಏನು ಅನ್ನೋದು ಅಂತೇಳಿ. ಅದಕ್ಕೋಸ್ಕರವಾಗಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಖಂಡಿತವಾಗಿ ನೀವು ಮುನ್ನುಗ್ಗಿ, ನಾವು ನಿಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬೆಲೆ ಇರುತ್ತೆ. ಆದ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಗುರುತಿಸಿ ಅವರಿಗೆ ಒಂದು ಸಹಕಾರವನ್ನು, ನಿಮ್ಮ ನೆರವನ್ನು ಅವ್ರಿಗೆ ನೀಡಿ. ಖಂಡಿತ ನಮ್ಮ ಪಕ್ಷ ಮತ್ತಷ್ಟು ದಿನೇ ನಮ್ಮ ಒಂದು ಬಲ ಹೆಚ್ಚಾಗುತ್ತೆ. ಯಾರೋ ಈ ತರ ಮಾಡ್ತಾರೆ ಅಂತ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಿಮ್ಮ ಜೊತೆಯಲ್ಲಿ ನಾವೆಲ್ಲಾ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರಿದ್ವಿ. ಇನ್ನೂ ಬಹಳಷ್ಟು ಎಲೆಮರದ ಕಾಯ್ತಾರ ಹಳ್ಳಿಗಳಲ್ಲಿ ಇದ್ದಾರೆ. ಅಂತವನ್ನ ಗುರುತಿಸುವಂತ ಕೆಲಸ ಮಾಡೋಣ. ನಮ್ಮ ಪಕ್ಷವನ್ನ ಏನು ಬರ್ತಾ ಇರುವಂತಹ ಸೊಸೈಟಿ ಎಲೆಕ್ಷನ್ಗಳು ಏನಿದೆ, ಎಲೆಕ್ಷನ್ಗಳಿಗೆ